ದಿನದ ಶುಭಾಶಯಗಳು. ಈ ದಿವಸ ದಾವಣಗೆರೆ ಜಿಲ್ಲಾ ಪೊಲೀಸ್ ಅವರ ಜಿಲ್ಲಾ ಪೊಲೀಸ್ SP ಶ್ರೀಮತಿ ಉಮಾ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಬಹಳ ಒಳ್ಳೆಯ ಒಂದು ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಕಳೆದ ಅಕ್ಟೋಬರ್ 28ನೇ ತಾರೀಕು 2024 ನ್ಯಾಮತಿ SBI ಬ್ಯಾಂಕನ್ನು ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ಳತನ ಆಗಿದೆ ಅಂತೇಳಿ. ಕಳ್ಳತನವನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ, ಬಹಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡಬಹುದು ಆ ರೀತಿ ಎಲ್ಲ ಬಹಳ ಚಾಕಚಕ್ಯತೆಯಿಂದ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂಥದ್ದನ್ನು ಗುರುತಿಸಿ ಅದನ್ನು ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರನ್ನು ಸಹ ಗ್ಯಾಸ್ ಕಟರ್ ಮೂಲಕ ಕತ್ತರಿಸುವುದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಎಲ್ಲ CCTVಗಳನ್ನು ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ DVR ಕೂಡ ತೆಗೆದುಕೊಂಡು ಹೋಗಿರ್ತಾರೆ, ಡಿಜಿಟಲ್ ವಿಡಿಯೋ ರೆಕಾರ್ಡರ್. ಅಷ್ಟೇ ಅಲ್ಲ, ಒಂದೇ ಒಂದು ಬೆರಳಚ್ಚು ಕೂಡ ಸಿಗದ ಹಾಗೆ ಅವರು ಬಹಳ ವೃತ್ತಿಪರತೆಯಿಂದ ಕೆಲಸವನ್ನು ಮಾಡಿರ್ತಾರೆ, ಕಳ್ಳತನವನ್ನು ಮಾಡಿರ್ತಾರೆ. ಡಾಗ್ ಸ್ಕ್ವಾಡ್ಗೆ ವಾಸನೆ ಗೊತ್ತಾಗಬಾರ್ದು ಅಂತ ಹೇಳಿ ಇಡೀ ಆ ಆವರಣದಲ್ಲಿ ಖಾರದ ಪುಡಿ ಚೆಲ್ಲಿ ಹೋಗಿರ್ತಾರೆ. ಇದನ್ನು ನೋಡಿದ ನಂತರ ಸುಮಾರು 17 kg 17.7 kg ಚಿನ್ನವನ್ನು ಕದ್ಕೊಂಡು ಹೋಗಿದ್ದಾರೆ ಅಂತೇಳಿ ಬಹಳ ಸರ್ವೆ ಮಾಡಿ ಅದನ್ನು ಸಮೀಕ್ಷೆ ಮಾಡಿದ ನಂತರ ಅವರ ರಿಜಿಸ್ಟರ್ಗಳನ್ನು ತೆಗೆದು ನೋಡಿದ ನಂತರ ಬ್ಯಾಂಕ್ನವರು ಪ್ರತಿಯೊಂದು ಚಿನ್ನ ಏನು ಹೋಗಿದೆ ಎಲ್ಲ ಬಡವರು, ರೈತ ಕುಟುಂಬದವರು ಇಟ್ಟಂತಹ ಚಿನ್ನ, ಅದು ಅಡವಿಟ್ಟಂತಹ ಚಿನ್ನ. ನೀವು ನೋಡ್ಬೋದು, ಮಾಂಗಲ್ಯದ ಸರ ಕೂಡ ಅದರಲ್ಲಿದೆ. ಮಾಂಗಲ್ಯದ ಸರವನ್ನು ಕೂಡ ತಮ್ಮ ಕಷ್ಟಕ್ಕೆ ಹೆಣ್ಮಕ್ಳು ತಮ್ಮ ಕುಟುಂಬಕ್ಕಾಗಿ ಅದನ್ನು ಅಡವಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯನ್ನು ನೋಡಿ ಆಗಿನ IG ಅವರು ಮತ್ತು DIG ಅವರು ಮತ್ತು SP ಅವರು 5 ವಿಶೇಷ ತಂಡಗಳನ್ನು ಮಾಡಿದ್ರು. ಈ 5 ವಿಶೇಷ ತಂಡಗಳು ಬಹಳ ಶ್ರಮಪಟ್ಟು ಪ್ರಾರಂಭದಿಂದ ಹಿಡಿದು ಬ್ಯಾಂಕಿಂದ ಹಿಡಿದು ಅದರ ಸುತ್ತಮುತ್ತಲ ಆವರಣ 8 ಕಿಲೋಮೀಟರ್ ಆವರಣವನ್ನು ಒಂದೊಂದು ಇಂಚು ಬಿಡದಂತೆ ಶೋಧಿಸಿ ಸಾಕ್ಷ್ಯಗಳಿಗಾಗಿ ಬಹಳ ಶ್ರಮಪಟ್ಟಿದ್ರು. ದುರಾದೃಷ್ಟವಶಾತ್ ಒಂದೇ ಒಂದು ಸಾಕ್ಷ್ಯವನ್ನು ಸಂಗ್ರಹಿಸುವುದಕ್ಕೆ ಆನ್ ದ ಸ್ಪಾಟ್ ಸಾಧ್ಯವಾಗಿರಲಿಲ್ಲ. ಅಷ್ಟೇ ಅಲ್ಲ, ನಮಗೆ ತಾಂತ್ರಿಕವಾಗಿ ಏನು ನಾವು ಮೊಬೈಲ್ ಡಾಟಾ ಅನಾಲಿಸಿಸ್ ಹೇಳ್ತೀವಿ, ಮತ್ತೊಂದು ಹೇಳ್ತೀವಿ, ಅದರಲ್ಲೂ ಕೂಡ ಏನು ಸಾಕ್ಷ್ಯಗಳು ಕೂಡ ಲಭ್ಯವಾಗಿರಲಿಲ್ಲ. ಒಂದು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ, SP ದಾವಣಗೆರೆಯವರು ತಾವು ಮಾಡಿದ್ದಂಥ ಟೀಮ್ ಏನಿತ್ತು, ASP ಚನ್ನಗಿರಿ, DYSP ರೂರಲ್ ಮತ್ತು ಅವರಿಬ್ಬರು ಅಡಿಷನಲ್ SPಗಳನ್ನ ಸೇರಿಸಿ ಏನು ಟೀಮನ್ನು ಮಾಡಿದ್ರು, ಅದು ಸತತವಾಗಿ ಕಾರ್ಯನಿರ್ವಹಿಸುವಂತೆ ನೋಡ್ಕೊಂಡ್ರು. ಮತ್ತು ಎಂಥ ಬಂದೋಬಸ್ತ್ ಇದ್ರೂ ಕೂಡ ಈ ಪತ್ತೆ ಕಾರ್ಯಕ್ಕೆ ಹೆಚ್ಚು ಗಮನವನ್ನು ಕೊಟ್ಟರು. ಮೊದಲು ನಮಗೆ ಬಹಳ ಅನುಮಾನ ಬಂದದ್ದು ಅಂತ ಹೇಳಿದ್ರೆ, ಇದು ಅಂತಾರಾಜ್ಯ ಗ್ಯಾಂಗ್ ಇರಬಹುದು. ಯಾಕೆಂತ ಹೇಳಿದ್ರೆ, ಇಲ್ಲಿ ಮಾಡಿರ್ತಕ್ಕಂತಹ ಕೆಲಸ ಏನಿತ್ತು ವೃತ್ತಿಪರವಾದ ಕಳ್ಳರು ಮಾಡ್ತಕ್ಕಂಥ ಕೆಲಸ ಆಗಿತ್ತು. ವೃತ್ತಿಪರವಾದ ಗ್ಯಾಂಗ್ ಮಾಡ್ತಕ್ಕಂಥ ಕೆಲಸ ಆದ್ರಿಂದ ಇದು ಅಂತಾರಾಜ್ಯ ಮಧ್ಯಪ್ರದೇಶದವ್ರು ಇರಬಹುದು, ರಾಜಸ್ಥಾನದವ್ರು ಇರಬಹುದು, ಉತ್ತರ ಪ್ರದೇಶದವ್ರು ಇರ್ಬೋದು ಅನ್ನುವ ರೀತಿ ಒಂದು ಅನುಮಾನ ಪ್ರಾರಂಭ ಆಗಿತ್ತು. ಈ ನಡುವೆ ಒಂದು ಕಕ್ರಾಳ ಗ್ಯಾಂಗ್ ಅಂತ ಉತ್ತರ ಪ್ರದೇಶದ ವೆರಿ ನಟೋರಿಯಸ್ ಗ್ಯಾಂಗ್, ಈ ಗ್ಯಾಂಗು ಈ ಕೆಲಸವನ್ನು ಮಾಡಿರ್ಬೋದು ಅಂತ ಅನುಮಾನ ಬರುತ್ತೆ. ಯಾಕಂದರೆ ಅವರು ಭದ್ರಾವತಿಗೆ ಬಂದು ಒಂದು ಅಟೆಂಪ್ಟ್ ಮಾಡಿ ಹೋಗಿರ್ತಾರೆ. ಆ ಆಸುಪಾಸಿನಲ್ಲಿ ಇಲ್ಲೇನು ನಡೀತು ಆ ದಿನಾಂಕಗಳ ಆಸುಪಾಸಿನಲ್ಲಿ ಭದ್ರಾವತಿಗೆ ಬಂದು ಆ ರೀತಿಯ ಒಂದು ಕೆಲಸವನ್ನು ಮಾಡಿ ಹೋಗಿರ್ತಾರೆ. ಇದನ್ನು ನೋಡಿ ಇಡೀ ನಮ್ಮ ಗಮನ, ಪೊಲೀಸರ ಗಮನ, ನಾವು ಅಂತಾರಾಜ್ಯ ಗ್ಯಾಂಗ್ಗೆ ಹೋಗಿದ್ದೀವಿ ಇರ್ಬೋದು ಅಂತೇಳಿ ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ, ಕಕ್ರಾಳಗೆ. ನಿಮಗೆಲ್ಲ
ಹೇಳ್ತೇನೆ, ಕಕ್ರಾಳ ಬಹಳ ರಿಮೋಟ್ಲಿರ್ತಕ್ಕಂತಹ ಒಂದು ರಿಮೋಟ್ ಪ್ಲೇಸ್ ಅದು. ಬದಾಯ ಜಿಲ್ಲೆಯ ಇಲ್ಲಿರ್ತಕ್ಕಂಥದ್ದು ಸುಮಾರು 1 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಟೌನ್ ಅದು. ಆ ಟೌನ್ ಸುತ್ತ ನದಿ ಹರಿಯುತ್ತೆ ಮತ್ತು ದ್ವೀಪ, ಅದು ಒಂದು ದ್ವೀಪದ ರೀತಿಯ ಜಾಗ ಕೂಡ ಇದೆ. ಅಲ್ಲಿ ಹೋಗಿ ಜನ ವ್ಯವಸಾಯ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಒಂದು 100 ಜನ ಈ ರೀತಿಯ ಅಂತಾರಾಜ್ಯ ಗ್ಯಾಂಗ್, ಅದು ಕಳ್ಳರ ಗ್ಯಾಂಗ್. ಅಲ್ಲಿಗೆ ಹೋಗಿ ಆಪರೇಷನ್ ಮಾಡ್ತಾರೆ. ಮೊದಲನೇ ಆಪರೇಷನ್ ಅಲ್ಲಿ ಯಾರೂ ಸಿಗಲ್ಲ. ಅವರೆಲ್ಲರೂ ಹೊರಗಡೆ ರಾಜ್ಯದಿಂದ ಪೊಲೀಸ್ನವ್ರು ಬಂದಿದ್ದಾರೆ ಮತ್ತು ಸ್ಥಳೀಯ ಪೊಲೀಸರ ನೆರವನ್ನು ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರೆಲ್ಲರೂ ಸಹ ಓಡೋಗ್ತಾರೆ. ನಂತರದಲ್ಲಿ ಅದೇ ಅನುಮಾನದ ಮೇಲೆ ಇವರೆಲ್ಲರೂ ಪುನಃ ಹೋಗಿ ಅಲ್ಲಿ ಆಪರೇಟ್ ಮಾಡ್ತಾರೆ. ಈ ಆಪರೇಷನ್ ಆದ್ಮೇಲೆ ಸ್ಥಳೀಯ ಪೊಲೀಸರಿಗೆ ತಿಳಿಸದೆ ತಾವೇ ಆಪರೇಷನ್ ಅನ್ನ ನಮ್ಮಿಂದ ಹೋದವರು ಒಂದೂವರೆ ತಿಂಗಳಿಂದ ಮಾರ್ಚ್ 16ಕ್ಕಿಂತ ಮುಂಚೆ ಅಲ್ಲಿ ಒಂದು ಆಪರೇಷನ್ ಮಾಡ್ತಾರೆ. ಸುಮಾರು 1 ತಿಂಗಳು ಅಲ್ಲಿದ್ದು ಅವರ ಚಲನವಲನವನ್ನು ನೋಡಿ. ಆದ್ರೆ ಅವ್ರು ಯಾರೂ ಕೂಡ ಸ್ಥಳೀಯ ಪೊಲೀಸರು ಬಂದಿದ್ದಾರೆ ಅಂತ ಬರೋಲ್ಲ. ಆದ್ರೆ ಒಂದು ಖಚಿತವಾಗಿ ಗೊತ್ತಾಗುತ್ತೆ, ಅವ್ರು ಪುನಃ ಕರ್ನಾಟಕದ ಕಡೆ ಈ ಕಳ್ಳತನಗಳನ್ನ ಮಾಡೋದಕ್ಕೆ, ಬ್ಯಾಂಕ್ ದರೋಡೆಯನ್ನು ಮಾಡೋದಕ್ಕೆ ಬಂದಿದ್ದಾರೆ ಅಂತೇಳಿ. ಈ ಎಲ್ಲಾ ಅಂಶಗಳನ್ನ ಪರಿಶೀಲಿಸಿದ ನಂತರ ಅವ್ರು ಈ ಕಡೆ ಮೂವ್ಮೆಂಟ್ ಇದೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿ ಮಾರ್ಚ್ 16 ರಾತ್ರಿ ಅವರು ಅಲ್ಲಿ ಬರ್ತಿದ್ದದನ್ನ ಗಮನಿಸಿ ಹಿಡಿತಾರೆ. ಅವರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಅಷ್ಟೇ ಅಲ್ಲ, ಇಡೀ ಹೋಗಿದ್ದಂತಹ ತಡದಂತಹ ಪೊಲೀಸ್ ತಂಡದ ಮೇಲೆ ದಾಳಿಯನ್ನ ಮಾಡ್ತಾರೆ. ಇವರು ಪ್ರತಿಯಾಗಿ ಗುಂಡನ್ನು ಕೂಡ ಹಾರಿಸ್ತಾರೆ. ಅದರಲ್ಲಿ ಬಹಳ ಈ ಪ್ರಕರಣಕ್ಕೆ ಸಂಬಂಧಪಡದ, ಬಹಳ ಮುಖ್ಯವಾಗಿ ಈ ಪ್ರಕರಣಕ್ಕೆ ಸಂಬಂಧಪಡದಂತಹ ಗುಡ್ಡು, ಅಸ್ಲಾಂ, ಹಜರತ್ ಅಲಿ, ಕಮರುದ್ದೀನ್ ಇವರನ್ನ ನಾವು ಅರೆಸ್ಟ್ ಮಾಡ್ತೇವೆ. ಇವರಲ್ಲಿ ಒಬ್ಬರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಪೊಲೀಸ್ನವ್ರಿಗೆ ಬೇಕಾಗಿದ್ದವರು, ಕರ್ನಾಟಕದ ಪೊಲೀಸ್ಗೆ ಬೇಕಾಗಿದ್ದವರು ಅವರು. ಆದ್ರೆ ಅವ್ರು ಯಾವತ್ತೂ ಕೂಡ ಅರೆಸ್ಟ್ ಆಗಿಲ್ಲ. ಅವರ ವಿರುದ್ಧ ಕರ್ನಾಟಕ ರಾಜ್ಯದ ಅನೇಕ ಪೊಲೀಸ್ ಠಾಣೆಗಳಲ್ಲಿ ತಲೆತಪ್ಪಿಸಿಕೊಂಡವರ ವಾರೆಂಟ್ ಇದೆ. ಹೀಗಾಗಿ ಆ 4 ಜನರನ್ನ ಹಿಡಿದು ವಿಚಾರಣೆ ಮಾಡಿದಾಗ ಅವರು ಈ ಪ್ರಕರಣದಲ್ಲಿ ಇರೋದು ಇಲ್ಲ, ಅವ್ರು ಇಲ್ಲಿಗೆ ಬಂದೇ ಇಲ್ಲ. ಅವತ್ತು ಅವರು ಭದ್ರಾವತಿಯ ಒಂದು ಅಟೆಂಪ್ಟ್ ಮಾಡಿರೋದು ನಿಜ, ಬೇರೆ ಬೇರೆ ಕಡೆ ಮಾಡಿರೋದು ನಿಜ. ಆದ್ರೆ ನ್ಯಾಮತಿಯ ಪ್ರಕರಣದಲ್ಲಿ ಅವರಿಲ್ಲ ಅಂತ ಗೊತ್ತಾಗ್ತದೆ. ಇದು ಇನ್ನೂ ಹೆಚ್ಚು ನಮಗೆ ನಿರಾಸೆಯನ್ನು ಉಂಟು ಮಾಡ್ತದೆ. ನಾವೆಲ್ಲ ಅನ್ಕೊಂಡಿದ್ವಿ ಅಂತಾರಾಜ್ಯ ಗ್ಯಾಂಗ್ ಇದೆ ಇದು, ಅವರು ಬಂದು ಇಲ್ಲಿ ಕಳ್ಳತನವನ್ನು ಮಾಡಿ ಹೋಗಿರ್ಬೋದು, ಇವ್ರು 4 ಜನನ ಫಾಲೋ ಮಾಡಿ ಇವರು ಸಿಕ್ಕಿದ್ದಾರೆ, ಅದರಿಂದ ಇದು ಚಿನ್ನ ರಿಕವರಿ ಆಗ್ಬೋದು, ಕಳ್ಳತನ ಪತ್ತೆ ಆಗ್ಬೋದು ಅಂತೇಳಿ. ಆದರೆ ನಿರಾಸೆಯನ್ನು ಉಂಟು ಮಾಡ್ತದೆ. ಆದರೆ ದರೋಡೆಗೆ ಬಂದಿದ್ದ 4 ಜನರನ್ನ ಹಿಡಿದಂತ ಒಂದು ಸಂತೃಪ್ತಿ ದಾವಣಗೆರೆ ಪೊಲೀಸ್ನವ್ರಿಗೆ ಇತ್ತು. ಆಗ ಮುಂದುವರೆದಂತೆ ಆಗ್ಲೂ ಕೂಡ ಅವ್ರ ಎಫರ್ಟ್ಸ್ನ ಬಿಡ್ಲಿಲ್ಲ. ಮಾರ್ಚ್ 16 ನಂತರ ಕೆಲವು ಸೂಕ್ಷ್ಮವಾದ ತಾಂತ್ರಿಕ ಅಂಶಗಳನ್ನು, ಅದನ್ನು ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದಕ್ಕಾಗಲ್ಲ, ತಾಂತ್ರಿಕ ಅಂಶಗಳನ್ನು ವಿಶ್ಲೇಷಣೆ ಮಾಡಿದಾಗ ಕಂಡು ಬಂದ ಅಂಶ ಏನಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇದು ಸ್ಥಳೀಯರ ಕೃತ್ಯ, ಸ್ಥಳೀಯರೇ ಮಾಡಿರ್ತಕ್ಕಂಥ ಕೃತ್ಯ ಅನ್ನುವುದನ್ನ ಪತ್ತೆ ಹಚ್ತೇವೆ. ಅದರಲ್ಲಿ ಒಬ್ಬ ವಿಜಯ್ ಅಂತೇಳಿ ಆತ ಇದರ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗುತ್ತೆ. ವಿಜಯ್ ಈ SBI ಅಲ್ಲಿ ಒಂದು ಸ್ವೀಟ್ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರು, VIP ಸ್ನ್ಯಾಕ್ಸ್ ಅಂಡ್ ಸ್ವೀಟ್ಸ್ ಅಂತೇಳಿ, ಇಲ್ಲಿ ನ್ಯಾಮತಿಯಲ್ಲಿ. ಅವನು ಬ್ಯಾಂಕ್ಗೆ ಅರ್ಜಿ ಹಾಕಿರ್ತಾನೆ ಸಾಲಕ್ಕೆ, ಆದ್ರೆ ಸರಿಯಾದ ಕ್ರೆಡೆನ್ಷಿಯಲ್ಸ್ ಕೊಡಲ್ಲ ಅಂತೇಳಿ ಬ್ಯಾಂಕ್ ಅವನ ಸಾಲದ ಅರ್ಜಿಯನ್ನು ತಿರಸ್ಕರಿಸುತ್ತೆ. ಅವನು ಬಹಳ ಮಹತ್ವಾಕಾಂಕ್ಷೆ ಉಳ್ಳವನು, ಶ್ರೀಮಂತ ಆಗಬೇಕು, ಹೇಗಾದರೂ ಮಾಡಿ ತನ್ನ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಇದ್ದವನು. ಅದಾದ ನಂತರ ಅವನು ಇನ್ನೊಂದು ಸಾರಿ ಅಪ್ಲೈ ಮಾಡ್ತಾನೆ. 2ನೇ ಸಾರಿ ಅಪ್ಲೈ ಮಾಡಿದಾಗ್ಲೂ ಕೂಡ ಅದು ಸಿಗಲ್ಲ. ಬ್ಯಾಂಕ್ ಅವನ ಅರ್ಜಿ ತಿರಸ್ಕೃತ ಆಗ್ತದೆ. ಅವನಿಗೆ ಒಂದು ದ್ವೇಷದ ಭಾವನೆ ಕೂಡ ಬರ್ತದೆ. ಏನು ನಮ್ಮನ್ನ ಈ ತರ ನಮ್ಮ ಅರ್ಜಿ ತಿರಸ್ಕೃತ ಆಗುತ್ತೆ, ಬನ್ನಿ ಇಲ್ಲಿ ಬ್ಯಾಂಕ್, ಅವನ ಹೇಳಿಕೆ ಆಧಾರದ ಮೇಲೆ ಹೇಳ್ತಾ ಇರೋದು. ಇಟ್ ಇಸ್ ನಾಟ್ ಅವರ್ ಫೈಂಡಿಂಗ್ಸ್. ಅವನ ಹೇಳಿಕೆ ಅದು ಸತ್ಯನೂ ಇರ್ಬೋದು, ಸುಳ್ಳು ಇರ್ಬೋದು, ತನ್ನ ಇದನ್ನ ಮುಚ್ಚಗಳಿಗೆ ಹೇಳ್ತಾ ಇರ್ಬೋದು. ಬ್ಯಾಂಕ್ ಅಪ್ಲೈ ಮಾಡಿರೋದು ನಿಜ, ಬಟ್ ಅವನ ಭಾವನೆ ಏನಿದೆ ಅದು ಅವನ ಭಾವನೆ. ಅದು ಬ್ಯಾಂಕ್ನವ್ರು ಆ ರೀತಿ ವರ್ತನೆ ಮಾಡಿದಾರೆ ಇಲ್ವೋ ನಮಗೆ ಗೊತ್ತಿಲ್ಲ. ಹೌದು, ಅವನ ಭಾವನೆ. ನಂತರ ಅವನು ಮೊದಲಿಂದಲೂ ಕೂಡ
ಈ ಬ್ಯಾಂಕ್ ಕಳ್ಳತನಗಳನ್ನು ಯಾವ ರೀತಿ ಮಾಡ್ತಾರೆ ಗ್ಯಾಂಗ್ಗಳು ಅನ್ನುವುದನ್ನು ಯೂಟ್ಯೂಬ್ನಲ್ಲಿ ಮತ್ತೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳನ್ನು ಜಾಲಾಡಿಸಿ ಒಂದು ಬ್ಯಾಂಕ್ನ ಯಾವ ರೀತಿ ದರೋಡೆ ಮಾಡಬಹುದು, ಯಾವ ರೀತಿ ಕಳ್ಳತನ ಮಾಡಬಹುದು, ಯಾವ ರೀತಿ ಹಣ ತೆಗೆದುಕೊಂಡು ಹೋಗುವಾಗ ಅದನ್ನು ಅಟ್ಯಾಕ್ ಮಾಡ್ಬೋದು, ಇದನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ತನಿಖೆಯ ವೇಳೆ ತಾಂತ್ರಿಕ ಅಂಶಗಳಿಂದ ಗೊತ್ತಾಗಿದೆ. ಅವನು ಸರ್ಚ್ ಮಾಡಿರ್ತಕ್ಕಂತಹ ಏನೇನು ಸರ್ಚ್ ಮಾಡಿದ್ದಾನೆ ಅವನ ನೆಟ್ಟಲ್ಲಿ ಅದೆಲ್ಲ ಗೊತ್ತಾಗಿದೆ. ಭಾಳ ಇಂಟ್ರೆಸ್ಟಿಂಗ್ ಆಗಿ ನೆಟ್ಫ್ಲಿಕ್ಸಲ್ಲಿ ಒಂದು ಮನಿ ಹೈಸ್ಟ್ ಅಂತ ಒಂದು ಧಾರಾವಾಹಿ ಬರುತ್ತೆ, ಅದು ಕೂಡ ಹೀಗಿದೆ. ಆ ಧಾರಾವಾಹಿಯ ಅವನ್ನ ಭಾಳ ಚೆನ್ನಾಗಿ ಅಧ್ಯಯನ ಮಾಡಿ ನಂತರ ಡಿಸೈಡ್ ಮಾಡ್ತಾನೆ, ನಾನು ದಿಢೀರ್ ಶ್ರೀಮಂತ ಆಗಬೇಕು ಅಂತ ಹೇಳಿದ್ರೆ ನಾನು ಬ್ಯಾಂಕನ್ನು ಕಳ್ಳತನ ಮಾಡಲೇಬೇಕು, ಇದೊಂದೇ ದಾರಿ, ಬ್ಯಾಂಕಲ್ಲಿ ಬೇಕಾದಷ್ಟು ಚಿನ್ನ ಇದೆ, ಕ್ಯಾಶ್ ಇದೆ, ಅದನ್ನು ಕಳ್ಳತನ ಮಾಡಬೇಕು ಅಂತ ಡಿಸೈಡ್ ಮಾಡಿ ತನ್ನ ತಮ್ಮ ಅಜಯ್ ಅವನ ಜೊತೆ ಸೇರ್ತಾನೆ. ಜೊತೆಗೆ 3 ಜನ ಸ್ನೇಹಿತರು ಅಭಿಷೇಕ್, ಚಂದ್ರು, ಮಂಜುನಾಥ್ ಮತ್ತು ತನ್ನ ಬಾಮೈದ ಪರಮಾನಂದ ಇವ್ರನ್ನ ಸೇರಿಸ್ಕೊಂಡು ಒಂದು ಗ್ಯಾಂಗ್ ಮಾಡ್ತಾನೆ. ಭಾಳ ಚೆನ್ನಾಗಿ ರೂಪರೇಷೆಗಳನ್ನು ತಯಾರಿಸ್ತಾರೆ. ರೂಪರೇಷೆಗಳನ್ನು ತಯಾರಿಸಿದ ನಂತರ ಅವರೆಲ್ಲರೂ ಅಸೆಂಬಲ್ ಆಗಿ ಇಡೀ ಬ್ಯಾಂಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಎಲ್ಲಿ ಗೋಲ್ಡನ್ನು ಅವರು ಶೇಖರಿಸ್ತಾರೆ, ಎಲ್ಲೆಲ್ಲಿ CCTV ಕ್ಯಾಮ್ರಾ ಇದೆ, ಬ್ಯಾಂಕ್ ಸುತ್ತ ಏನೇನು TV ಕ್ಯಾಮ್ರಾಗಳಿದ್ದಾವೆ, ಇವೆಲ್ಲವನ್ನು ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿದ ನಂತರ ತಮಗೆ ಬೇಕಾದಂತಹ ಇಕ್ವಿಪ್ಮೆಂಟ್ಸ್ ಏನೇನಿದೆ ಅದನ್ನು ಸಂಗ್ರಹಿಸೋದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಡ್ತಾರೆ. ಒಬ್ಬ ಹ್ಯಾಂಡ್ ಗ್ಲೌಸ್ ಕಲೆಕ್ಟ್ ಮಾಡ್ತಾನೆ, ಒಬ್ಬ ಇದು ಗ್ಯಾಸ್ ಕಲೆಕ್ಟ್ ಮಾಡ್ತಾನೆ, ಗ್ಯಾಸ್ ಕಟರ್ ಕಲೆಕ್ಟ್ ಮಾಡ್ತಾನೆ, ಬೇಕಾದಂಥ ವೆಹಿಕಲ್ಸ್ನ ಕಲೆಕ್ಟ್ ಮಾಡ್ತಾರೆ. ಆದರೆ ಒಂದು ಎಷ್ಟು ಬುದ್ಧಿವಂತಿಕೆಯಿಂದ ಚಾಕಚಕ್ಯತೆಯಿಂದ ಕೆಲಸ ಮಾಡಿದ್ದಾರೆ ಅಂದರೆ ಯಾರೂ ಕೂಡ ಮೊಬೈಲ್ ಫೋನನ್ನು ಯೂಸ್ ಮಾಡಿಲ್ಲ. ಅದಕ್ಕೋಸ್ಕರ ನಾನು ದಾವಣಗೆರೆ ಪೊಲೀಸ್ನವ್ರಿಗೆ ಯಾತಕ್ಕೆ ಯಾವುದೇ ತಾಂತ್ರಿಕ ಅಂಶಗಳು ಸಿಕ್ಕಿಲ್ಲ ಅಂದರೆ ಯಾವುದೇ ಮೊಬೈಲ್ ಫೋನ್ ಯೂಸ್ ಮಾಡಿಲ್ಲ. ಎರಡನೇದು, ಎಲ್ಲೆಲ್ಲಿ CCTV ಇದೆ ಅಂತ ಗೊತ್ತಿದೆ, ಆ CCTV ಇರುವಂತಹ ಮಾರ್ಗವನ್ನು ಬದಲಾಯಿಸಿ ಅವರು ಬಂದಿದ್ದಾರೆ. ಅವರು ಇಡೀ ಇಕ್ವಿಪ್ಮೆಂಟ್ಸನ್ನು ಸುಮಾರು 2 ರಿಂದ 2.5 ಕಿಲೋಮೀಟರ್ ಕ್ಯಾರಿ ಮಾಡಿದ್ದಾರೆ. ಅವರು ಅಲ್ಲಿಗೆ ವೆಹಿಕಲ್ನು ಕೂಡ ತಂದಿಲ್ಲ, ವೆಹಿಕಲ್ ನಂಬರ್ ಡಿಟೆಕ್ಟ್ ಆಗುತ್ತೆ, ಇನ್ನೊಂದಾಗುತ್ತೆ ಅಂತೇಳಿ ವೆಹಿಕಲ್ ಡ್ರೈವರನ್ನು ಕೂಡ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಆ ವೆಹಿಕಲ್ ಡ್ರಾಪ್ ತಗೊಂಡು 2.5 ಕಿಲೋಮೀಟರ್ ಎಲ್ಲ ಇಕ್ವಿಪ್ಮೆಂಟ್ಸ್ ತೆಗೆದುಕೊಂಡು ಬಂದು ನಡೆದು ಸುಮಾರು 2 ಗಂಟೆ. ಆಮೇಲೆ ಪೊಲೀಸ್ನವರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ಸ್ಟಡಿ ಮಾಡಿದ್ದಾರೆ ಸುಮಾರು 1 ತಿಂಗಳು. ಅಲ್ಲಿಗೆ ಬಂದ ನಂತರ 2 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಒಳಗಡೆ ಹೋಗಿ ಎಲ್ಲ ಚಿನ್ನವನ್ನು ತೆಗೆದುಕೊಂಡು ಪುನಃ ತಾವು ತಂದಿದ್ದ ಇಕ್ವಿಪ್ಮೆಂಟ್ಸ್ನ ಬಿಟ್ಟರೆ ಎಲ್ಲಿ ಸುಳಿವು ಸಿಗ್ತದೆ ಅಂತ ಇಡೀ ಇಕ್ವಿಪ್ಮೆಂಟ್ಸಲ್ಲಿ ಒಂದು ಸಣ್ಣ ಹ್ಯಾಂಡ್ ಗ್ಲೌಸು ಕೂಡ ಬಿಟ್ಟಿಲ್ಲ, ಅವರು ತೆಗೆದುಕೊಂಡು ಹೋಗಿ ಮಾಯ ಆಗ್ತಾರೆ. ಆ ಸವಾಲನ್ನು ಸ್ವೀಕರಿಸಿದ ದಾವಣಗೆರೆ ಪೊಲೀಸರು ಇವತ್ತು ಅದನ್ನು ಪತ್ತೆ ಹಚ್ಚಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಇದು ನಮಗೂ ಕೂಡ ನಂಬೋದಕ್ಕೆ ಫಸ್ಟ್ ಟೈಮ್ ನಾನು ನನ್ನ ವೃತ್ತಿ ಜೀವನದ ಅನುಭವದಲ್ಲಿ ಹೇಳ್ತೀನಿ. ಇಡೀ ಚಿನ್ನವನ್ನು 17.5 kg ಚಿನ್ನವನ್ನು ಸ್ವಲ್ಪ ಭಾಗವನ್ನು ಮಾತ್ರ ತೆಗೆದುಕೊಂಡು ಒಂದು ಸೇಫ್ನ ಪರ್ಚೇಸ್ ಮಾಡ್ತಾನೆ ವಿಜಯ್ ಕುಮಾರ್. ತನ್ನ ನೇಟಿವ್ ಪ್ಲೇಸ್ಗೆ ಹೋಗ್ತಾನೆ. ನೇಟಿವ್ ಪ್ಲೇಸ್ ಇಸ್ಲಾಂಪಟ್ಟಿ ಮಧುರೈ, ಉಸ್ಲಾಂಪಟ್ಟಿ ಮಧುರೈಗೆ ಹೋಗ್ತಾನೆ. ಅಲ್ಲಿ ತಮಿಳ್ನಾಡಲ್ಲಿ ತೋಟದ ಮನೆ, ಇವರ ಪೂರ್ವಿಕರ ತೋಟದ ಮನೆ ಒಂದು ಕಾಡು ಥರ ಇದೆ. ಆ ಕಾಡಿನಲ್ಲಿ ಒಂದು ಬಾವಿ, ಸುಮಾರು 15 ಅಡಿ ಆಳದ ನೀರು, ಅದ್ರ ಕೆಳಗಡೆ 15 ಅಡಿ ಆಳದಲ್ಲಿ ನೀರಿರುತ್ತೆ. 15 ಅಡಿ ಆಳದಲ್ಲಿ ನೀರು, 20 ಅಡಿ ಆಳದಷ್ಟು ನೀರು, 15 ಅಡಿ ಕೆಳಗಡೆ ನೀರು, ಅದರ 20 ಅಡಿ ಆಳದ ನೀರು. ಅದರಲ್ಲಿ ಇಡೀ ಚಿನ್ನವನ್ನು ಸುಮಾರು 16 kg ಚಿನ್ನವನ್ನು ಅವನು ಬಚ್ಚಿಟ್ಟು ಆ ಸೇಫಲ್ಲಿಟ್ಟು ಕೆಳಗಡೆ ಬಿಡ್ತಾನೆ. ಅವ್ರ ಮನೆಯವ್ರಿಗೂ ಕೂಡ ಗೊತ್ತಾಗಲ್ಲ, ಅಲ್ಲಿರ್ತಕ್ಕಂಥ ತೋಟದ ಮನೆಯವ್ರಿಗೂ ಗೊತ್ತಾಗಲ್ಲ ಯಾಕೆ ಬಂದ ಯಾಕೆ ಹೋದ ಅಂತೇಳಿ. ಈ ಪ್ರಕರಣ ಪತ್ತೆಯಾದ ನಂತರ ನಮಗೆ, ನಾನು ಈಗಾಗಲೇ ಹೇಳಿದೆ, ನಾವು ಇಲ್ಲಿ ಹೇಳಲಾಗದ ಕೆಲವು ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಭಾಳ ಚಾಕಚಕ್ಯತೆಯಿಂದ SP ಅವರ ನೇತೃತ್ವದಲ್ಲಿ, ನಮ್ಮ ಅಡಿಷನಲ್ SP ಗಳವರ ಸೂಪರ್ವಿಷನ್ನಲ್ಲಿ ASP ಚನ್ನಗಿರಿ ಮತ್ತು DYSP ಗ್ರಾಮಾಂತರ ಇವರ ಒಂದು
ಕಾರ್ಯಕ್ಷಮತೆಯಿಂದ ಎಲ್ಲ ಏನು ಇಲ್ಲಿ ಸಿಬ್ಬಂದಿಗಳಿದ್ದಾರೆ ಇವರೆಲ್ಲರೂ ಬಹಳ ಶ್ರಮಪಟ್ಟು ಆ ಒಂದೇ ಒಂದು ಸಣ್ಣ ಕ್ಲೂ ಹಿಡಿದು ಆ 5 ಜನನ ಮೊದಲು ಹಿಡಿತಾರೆ. ಮೊದಲು ವಿಜಯ್ ಕುಮಾರ್ ಅಜಯ್ನ ಹಿಡಿತಾರೆ, ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಈಗಾಗಲೇ ಗೊತ್ತಾದಂಗೆ ಅವ್ರ ಕೈಲಿದ್ದಂಥ 290 ಗ್ರಾಮ್ನಷ್ಟು ಚಿನ್ನ ಸಿಗುತ್ತೆ. ವಿಚಾರಣೆ ಮಾಡಿದ ನಂತರ ಅವರು ಅಲ್ಲಿಗೆ ತಮಿಳುನಾಡಿಗೆ ಹೋಗಿ ಬಾವಿಯ ಒಳಗಡೆ ಇಟ್ಟಿದ್ದಂತಹ ಸೇಫನ್ನು ತೆಗೆದು ಚಿನ್ನವನ್ನು ಹಾಜರುಪಡಿಸಿದ್ದಾರೆ. ತುಂಬಾ ಕಷ್ಟ ಆಯ್ತು ಸರ್ ಎಕ್ಸ್ಪರ್ಟ್ಸ್ ವಿಮರ್ಶೆ. ಯಾಕಂದ್ರೆ ಅದು ಮೇಲ್ಗಡೆ ಬಾವಿ ಏನಿದೆ, ಬಾವಿ ನೀರಿರೋದೇ 15 ಅಡಿ ಕೆಳಗಡೆ, ಅದ್ರ ಕೆಳಗಡೆ 20 ಅಡಿ ನೀರು, ಮೆಟ್ಲಿಲ್ಲ ಬಾವಿಗೆ. ನಾರ್ಮಲ್ ಆಗಿ ತೋಟದ ಬಾವಿಗಳಿಗೆ ಮೆಟ್ಲು ಮಾಡಿರ್ತಾರೆ, ಆ ಬಾವಿಗೆ ಮೆಟ್ಲು ಕೂಡ ಇಲ್ಲ. ಒಂದು ಮೋಟ್ರ್ ಇಡೋದಕ್ಕೆ ಒಂದು ಸಣ್ಣ ಇದ್ರ ತರ ಮಾಡೋದು ಬಿಟ್ಟರೆ ಮೆಟ್ಲುಗಳಿಲ್ಲ. ಅಂತಹ ಬಾವಿಯಲ್ಲಿ ಇಟ್ಟಿದ್ದಂತಹ ಎಲ್ಲ ಏನು ಸೇಫ್ ಇತ್ತೋ ಆ ಸೇಫಲ್ಲಿ ಇಟ್ಟಿದ್ದಂಥ ಚಿನ್ನವನ್ನು ರಿಕವರಿ ಮಾಡಿದ್ದಾರೆ. ಸುಮಾರು 17 kg ಚಿನ್ನ. ಅವರು 17.5 kg ಚಿನ್ನಕ್ಕೆ ಕಂಪ್ಲೇಂಟ್ ಇದೆ. 17 kg ಚಿನ್ನವನ್ನ ಅವರು ರಿಕವರಿ ಮಾಡಿದ್ದಾರೆ. ಈ ಒಂದು ಪತ್ತೆ ಕಾರ್ಯ ಅಪರೂಪದ ಪತ್ತೆ ಕಾರ್ಯ, ರೇರೆಸ್ಟ್ ಆಫ್ ರೇರ್. ಇದನ್ನ ಪರಿಗಣಿಸಿ ನಮ್ಮ ಮಾನ್ಯ ಗೃಹ ಸಚಿವರು ಇಡೀ ತಂಡಕ್ಕೆ ಅಪ್ರಿಷಿಯೇಟ್ ಮಾಡಿ ನಗದು ಬಹುಮಾನವನ್ನ ಕೊಡೋದಲ್ಲದೆ ಈ ಟೀಮ್ನ 10 ಜನಕ್ಕೆ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನ ಕೊಟ್ಟಿದ್ದಾರೆ. ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ DG ಮತ್ತು IGP ಸಾಹೇಬರು ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ, ನಗದು ಬಹುಮಾನವನ್ನ. ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಡೀ ಕಾರ್ಯಾಚರಣೆಯ ವೇಳೆ ನಮ್ಮ ಬೆನ್ತಟ್ಟಿದಂತಹ ನಮ್ಮ ADG ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಒಟ್ಟಾರೆ ಇದೊಂದು ಅತ್ಯಂತ ನನಗೆ ಇನ್ನೊಂದು ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ, ಇದು ಅವ್ರ ಮೊದಲನೇ ಅಫೆನ್ಸ್. ದಿಸ್ ಇಸ್ ದೇರ್ ಫಸ್ಟ್ ಅಫೆನ್ಸ್. ಈ ಫಸ್ಟ್ ಅಫೆನ್ಸ್ ಅಲ್ಲಿ ಇಷ್ಟು ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಮಾಡಿ 6 ತಿಂಗಳುಗಳ ಕಾಲ ನಾವು ಅವ್ರು ಕೇಳಿದ್ ಯಾಕಪ್ಪ ನೀನು ಚಿನ್ನ ಬಚ್ಚಿಟ್ಟೆ, ಯೂಸ್ ಮಾಡ್ಬೋದಾಗಿತ್ತಲ್ಲ ಅಂತೇಳಿ. ಆತ ಹೇಳ್ತಾನೆ, ಇಲ್ಲ ಯೂಸ್ ಮಾಡಿದ್ರೆ ಖಂಡಿತ ನಮಗೆ ಸುಳುವು ಸಿಗ್ತಾ ಇತ್ತು ಪೊಲೀಸ್ನವ್ರಿಗೆ, ಆದ್ರಿಂದ ತಗೊಂಡೋಗಿ ಬಚ್ಚಿಟ್ಟು ಇನ್ನೊಂದು ವರ್ಷ ಆದ್ಮೇಲೆ ಎಲ್ಲರೂ ಕೂಡ ಈ ಪ್ರಕರಣವನ್ನು ಮರಿತಾ ಇದ್ರು, ಆಗ ಉಪಯೋಗಿಸೋಣ ಅಂತ ಅದನ್ನು ತೆಗೆದು ಎಲ್ಲರೂ ಹಂಚ್ಕೊಳ್ಳೋಣ ಅಂತ ಮಾಡಿದ್ವಿ. ಅವ್ರ ಸಂಯಮಕ್ಕೂ ಮೆಚ್ಚಬೇಕು. ಯಾಕಂದ್ರೆ 5-6 ಜನ ಹೋಗಿದ್ದಾರೆ. 6 ಜನದಲ್ಲಿ ಒಬ್ಬನಾದ್ರೂ ಹೊಟ್ಟೆ ಕಿಚ್ಚಿಂದ ಹೇಳ್ಬಿಡ್ಬೋದಾಗಿತ್ತು. ಎಷ್ಟು ಪ್ರೊಫೆಷನಲ್ ಆಗಿದ್ದಾರೆ ಅವರು ಅಂದ್ರೆ, ಪರಸ್ಪರ ನಂಬಿಕೆಯನ್ನು ಕೆಲಸ ಮಾಡಿದ್ದಾರೆ. ಅದರಲ್ಲಿ 3 ಜನ ಮಾತ್ರ ರಿಲೇಟಿವ್ಸು, ಇನ್ನು 3 ಜನ ಅವ್ರ ಸ್ನೇಹಿತರು. ಅವ್ರು ಪರಸ್ಪರ ಎಷ್ಟು ನಂಬಿಕೆಯಿಂದ ಇದ್ದಾರೆ ಅಂದ್ರೆ, ಅವರು ಎಲ್ಲೂ ಕೂಡ ಅದನ್ನ ಮನೆಯವ್ರಿಗೂ ಕೂಡ ಕುಟುಂಬದವ್ರಿಗೂ ಕೂಡ ಈ ತರ ಮಾಡಿದೀವಿ, ಇನ್ನೊಂದು ದಿವಸ ನಮ್ಗೆ ಸಂಪತ್ತು ಬರುತ್ತೆ, ಮುಂದೆ ನಾವು ಶ್ರೀಮಂತರಾಗ್ತೀವಿ ಅಂತಲೂ ಕೂಡ ಹೇಳಿಲ್ಲ. ಅಷ್ಟು ಗುಟ್ಟಾಗಿ ಇದನ್ನ ರಹಸ್ಯವನ್ನು ಬಚ್ಚಿಟ್ಟು ಈ ಕೆಲಸವನ್ನ ಮಾಡಿದ್ದಾರೆ. ಇವ್ರನ್ನೇನಾದ್ರೂ ಪತ್ತೆ ಹಚ್ಚದೆ ಹೋಗಿದ್ರೆ ಇವರು ದೊಡ್ಡ ವೃತ್ತಿಪರ ಕಳ್ಳರ ಗ್ಯಾಂಗ್ ಆಗಿ, ದರೋಡೆಕೋರರ ಗ್ಯಾಂಗ್ ಆಗಿ ಪರಿವರ್ತಿತ ಆಗುತ್ತಿದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನಾನು ಇವತ್ತು 17 kg ಚಿನ್ನವನ್ನು ವಶಪಡಿಸಿಕೊಂಡು ಸುಮಾರು 13 ಕೋಟಿ ಅದನ್ನ ಸುಪ್ರೀಂ ಕೋರ್ಟ್ ಅಷ್ಟು. ಆದ್ರಿಂದ ನಾನು ಹೇಳೋದೇನೆಂದ್ರೆ, ಇದೊಂದು ಬಹಳ ಮುಖ್ಯವಾದ ಪತ್ತೆ ಕಾರ್ಯ. ನಾನು SP ಅವರನ್ನ, ಅವರ ಅಡಿಷನಲ್ SP ಮತ್ತು 2 ASP ಮತ್ತು ತಂಡವನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಇದು ಸಾರ್ವಜನಿಕರಲ್ಲೂ ಸಹ ಪೊಲೀಸ್ನವರು ನಿಜವಾಗ್ಲೂ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎನ್ನುವ ಅಭಿಮಾನವನ್ನು ಮೂಡಿಸ್ತದೆ ಅಂತ ಭಾವಿಸಿದ್ದೇನೆ. ಥ್ಯಾಂಕ್ ಯು. ನಾವು ಹೇಳಿದೀವಿ, ಅವ್ರ ಹೇಳಿಕೆನ ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರು ಇಂಟರ್ನಲ್ ಎಂಕ್ವೈರಿ ಮಾಡ್ತಾರೆ. ಸರ್, ಎಲ್ಲೂ ಕೂಡ 60 ಟೈಮು ಏನು ವಿಜಯ್ ಕುಮಾರ್ ಇದ್ದಾರೆ, ಅವರು ಅವರ ಬಿಸ್ನೆಸ್ ಅನ್ನ ವಿಸ್ತರಣೆ ಮಾಡಲಿಕ್ಕೆ ಅಂತ ಹೇಳಿ 15 ಲಕ್ಷ ಸಾಲಕ್ಕೋಸ್ಕರ ಮಾರ್ಚ್ 2023ನೇ ಇಸ್ವಿಯಲ್ಲಿ ಹಾಕ್ತಾರೆ. ಯಾಕೆ ರಿಜೆಕ್ಟ್ ಆಗ್ತದೆ ಅಂದ್ರೆ ಅದು ಸಿಬಿಲ್ ಸ್ಕೋರ್ ಕಡಿಮೆ ಇರ್ತದೆ. ಎಗೇನ್ ಅವರು ಎಲ್ಲಾ ಅವರ ರಿಲೇಟಿವ್ಸ್ ಹೆಸರಲ್ಲಿ ಕೂಡ ಹಾಕ್ತಾರೆ. ಅವಾಗ ಕೂಡ ಅವ್ರದ್ದು ಸ್ಕೋರ್ ಸರಿಯಾಗಿ ಬರ್ದೇ ಇರೋದ್ರಿಂದ ಅದು ಅರ್ಜಿ ತಿರಸ್ಕೃತಗೊಳ್ಳುತ್ತದೆ. ಏನೋ ಅರ್ಜಿ ತಿರಸ್ಕೃತಗೊಳ್ಳುತ್ತದೆ, ಅದು ಕಾನೂನಾತ್ಮಕವಾಗಿ ತಿರಸ್ಕೃತ. ಆಮೇಲೆ ಇನ್ನೊಂದು ನಾನು ಹೇಳೋದು,
ಗೇಮ್. ಆಲ್ವೇಸ್ ರಾಬಿನ್ ಹುಡ್ ಗೇಮ್ನ ಪ್ಲೇ ಮಾಡ್ತಾರೆ. ಕಳ್ಳರು ಸಿಕ್ಕಿದ ತಕ್ಷಣ ತಾವು ಬಹಳ ಶ್ರಮ ಪಟ್ಟಿದ್ದೀವಿ ಜೀವನದಲ್ಲಿ ಮುಂದೆ ಬರೋದಕ್ಕೆ. ಎಲ್ಲರೂ ಶ್ರಮ ಪಡ್ತಾ ಇದ್ದಾರೆ. ಅವ್ರು ಯಾರು ಕಳ್ತನ ಮಾಡ್ತಾ ಇಲ್ಲ. ಅವರು ಕಳ್ತನ ಮಾಡಿದ ನಂತರ ಎಷ್ಟು ಜನಕ್ಕೆ ಆಗಿದ್ರೆ ಅರ್ಜಿ ತಿರಸ್ಕೃತಗೊಂಡಿರ್ಬೋದು. ಅವ್ರು ಯಾರು ಕಳ್ತನಕ್ಕೆ ಇಳಿದಿಲ್ಲ. ಇವ್ರು ಕಳ್ತನಕ್ಕೆ ಇಳಿದಿದ್ದಾರೆ ಅಂದ್ರೆ ಬಹಳ ದುರಾಸೆಯವರು. ಆಮೇಲೆ ಏನ್ ಸರ್ ಅವ್ರ ಅಡಿಷನ್ ಇಲ್ಲ, ಅವ್ರದ್ದು ಎಂಕ್ವೈರೀಸ್ ಇರ್ಬೋದು. ಪ್ರೊಫೆಷನಲ್ಸ್ ಅವರು ಡಸ್ಟರ್ ವೆಹಿಕಲ್ ಇದೆಯಲ್ಲ, ಒಂದು ಡಸ್ಟರ್ ವೆಹಿಕಲ್ ತಗೊಂಡೋಗಿ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಕಳ್ಳತನ ಆದ ನಂತರ ಬ್ಯಾಂಕಿಂದ 3 ಕಿಲೋಮೀಟರ್ ದೂರದಲ್ಲಿ ಡಸ್ಟರ್ ವಾಹನದಲ್ಲಿ ಇಡೀ ಈ ಸಾಮಾನೇನಿತ್ತು, ಈ ಕದ್ದಂಥ ಮಾಲ್ ಏನಿತ್ತು, ಅದನ್ನ ಸುಮಾರು 3 ದಿವಸ ಇಟ್ಕೊಂತಾರೆ. ಅದಾದ್ಮೇಲೆ ತೆಗೆದು ಅದಕ್ಕೆ ಅಷ್ಟದಿಗ್ಬಂಧನ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಮಾಡೋಕ್ಕಿಂತ ಮುಂಚೆ ಮತ್ತು ಮಾಡಾದ್ಮೇಲೆ ಒಂದು ದೇವತೆಯನ್ನ ಗಡಿ ಚೌಡಮ್ಮಗೆ ಅವ್ರ ಊರಲ್ಲಿ ಸುರವನ್ನೆಲ್ಲ ಪೂಜೆ ಮಾಡಿದ್ದಾರೆ ಸರ್. ನಮ್ದೆಲ್ಲ ಸಕ್ಸಸ್ ಆಗ್ಲಿ ಅಂತ. ಕಳ್ಳರಿಗೆ ದೇವ್ರ ಕೈ ಹಿಡಿಯಲ್ಲ, ಕೊನೆಯಲ್ಲಿ ಪ್ರಾರಂಭದಲ್ಲಿ ಹಿಡಿಬಹುದು. ಆದ್ರೂ 5 ಮಂತ್ ಆಗಿದೆಯಲ್ಲ. ಬಟ್ ಇಟ್ ಇಸ್ ಅ ವೆರಿ ಗುಡ್ ಎಫರ್ಟ್ in spite of all the challenges. There was no technical input available to the police. They did a wonderful job. I appreciate the team. Thank you. ಅದು ತಮಿಳುನಾಡು ನೀರಲ್ಲಿ, ಬಾವಿ ನೀರಲ್ಲಿ ಇಲ್ಲ. ಇನ್ನೊಂದು ಟೀಮ್ಗೆ ಇದೊಂದು ಕ್ಲೂ ಆಗ್ಬಿಡುತ್ತೆ. ಅದಂದ್ರೆ ಬಹಳ ಸೂಕ್ಷ್ಮವಾದದ್ದು, ಬಹಳ ಸೂಕ್ಷ್ಮವಾದ ಮತ್ತು ಮಹತ್ವದ ಇದು. ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಮಾತ್ರ. ಇಲ್ಲ, ಖಂಡಿತ. ನೋಡಿ, ಇದರಲ್ಲಿ ಕೇವಲ 2 ಅಧಿಕಾರಿಗಳು ಮಾತ್ರ, 3 ಜನ ಅಧಿಕಾರಿಗಳು ಕೊಟ್ಟಿದ್ದೀವಿ. ಮಿಕ್ಕಿದವರು ಕೂಡ ನಮ್ಮ ಟೀಮ್ ಹೆಸರು ಕೊಟ್ಟಿದ್ದೇವೆ. ಅದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದವ್ರಿಗೆ 10 ಜನಕ್ಕೆ, ಇನ್ನು ಮಿಕ್ದವ್ರಿಗೆಲ್ಲ ಕ್ಯಾಶ್ ಬಹುಮಾನ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಎಲ್ಲರಿಗೂ ಕ್ಯಾಶ್ ಪ್ರೈಸ್ ಸಿಗುತ್ತೆ, ಅಪ್ರಿಷಿಯೇಷನ್ ಲೆಟರ್ ಸಿಗುತ್ತೆ, ಗುಡ್ ಸರ್ವಿಸ್ ಎಂಟ್ರಿ ಸಿಗುತ್ತೆ. ನಮ್ಮಲ್ಲಿ ಕ್ಯಾಶ್ ಪ್ರೈಸ್ಗಿಂತ ಹೆಚ್ಚಾಗಿ ಪೊಲೀಸಲ್ಲಿ ಗುಡ್ ಸರ್ವಿಸ್ ಎಂಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದರ್ ಪ್ರಮೋಷನ್ ಆ್ಯಂಡ್ ಮೆಡಲ್ಸ್. ಟುಮಾರೋ ನಾವೇನೋ ರಾಷ್ಟ್ರಪತಿಗಳ ಪದಕಕ್ಕೆಲ್ಲ ಹೋಗುತ್ತೆ, ಅದಕ್ಕೆಲ್ಲ ಗುಡ್ ಸರ್ವಿಸ್ ಎಂಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಇಟ್ಸ್ ಎ ವಂಡರ್ಫುಲ್ ಜಾಬ್. ಇಲ್ಲ, ಈಗ ನಾನು 10,000 ತನಕ ಕೊಡ್ಬೋದು. DG ಅವರು 10 ಲಕ್ಷದ ತನಕ ಟೀಮಿಗೆ ಕೊಡ್ಬೋದು. 10 ಲಕ್ಷ ತನಕ ಕೊಡ್ಬೋದು. ಯಾವ್ದು ಕ್ಲೂನೇ ಇಲ್ಲ ರೀ. ಅವ್ರು ಎಷ್ಟು ಆರ್ಗನೈಸ್ಡ್ ಆಗಿ ಮಾಡಿದ್ದಾರೆ ಅಂದ್ರೆ, ಅವರು ತಮ್ಮ ಕುಟುಂಬದವ್ರ ಜೊತೆನೂ ಕೂಡ ಮಾತಾಡಿಲ್ಲ. ಮತ್ತೆ ಆಣೆ ಮಾಡಿಸ್ಕೊಂಡಿದ್ದಾನೆ ಸರ್ ವಿಜಯ್ ಕುಮಾರ್ ಎಲ್ಲರ ಹತ್ರ, ಈ ವಿಷಯ ನಮ್ಮ 6 ಜನ ಬಿಟ್ಟು ಬೇರೆ ಯಾರಿಗೆ ಕೂಡ ಗೊತ್ತಾಗಬಾರ್ದು ಅಂತ. ಅವನು ಏನು ಉಸ್ಲಾಂಪಟ್ಟಿ ಮಧುರೈಗೆ ಹೋಗ್ಬಿಟ್ಟು ಈ ಚಿನ್ನವನ್ನು ಬಹಳ ಆಳವಾದ ಬಾವಿಯಲ್ಲಿ ಇಡ್ತಾನೆ ಅಲ್ಲ, ಅದು ಕೂಡ ಅವನ್ಗೆ ಬಿಟ್ಟು ಯಾರಿಗೆ ಗೊತ್ತೇ ಇಲ್ಲ. ಅವ್ರ ಮನೆಯವರು ಸರ್ ಅಲ್ಲಿ ಹೋದ್ಮೇಲೆ ನಮ್ಮವರು ಚಿನ್ನ ತೆಗಿತಾ ಇದ್ರೆ ಎಲ್ಲರಿಗೆ ಆಶ್ಚರ್ಯ ಆಗಿ ಹಿಂಗೆ ನೋಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಅಲ್ಲ. ಆಮೇಲೆ ಒಂದು ಬನ್ನಿ ಕ್ಷೇತ್ರ ಜೊತೆ ಪರವಾಗಿ, ನಾಡಿನ ಜೊತೆ ಪರವಾಗಿ ಹೊಸ ವರ್ಷದ ಶುಭಾಶಯ ಮತ್ತು ಇದಕ್ಕೂ ಬಹಳ ಅಭಿನಂದನೆ ಸಂಪೂರ್ಣ ಇಲಾಖೆ ಅಭಿನಂದಿಸಿದ್ದಾರೆ. ಮತ್ತೆ ಸರ್ ಇದು ಕೇಸ್ ಆಗಿ 3-4 ಡೇಸ್ ಅಲ್ಲಿ ಗೊತ್ತು ಬ್ಯಾಂಕ್ ಅವ್ರಿಗೆ ಸರ್ 500-600 ಜನ ಹಳ್ಳಿಯವ್ರು ಬಂದ್ಬಿಟ್ರು ನಮ್ದು ಚಿನ್ನ, ಬಿಕಾಸ್ ಅವ್ರಿಗೆ ಎಮೋಷನಲ್ ಆಟ. ಸ್ಟ್ರೈಕ್ ಮಾಡಬೇಕಂತ ಇದೀವಿ, ಈಗ ನಮ್ ಚಿನ್ನ ಸಿಗೋದಿಲ್ಲ, ನಾವು ಅವ್ರಿಗೆಲ್ಲ ಕರೆದು ಇಲ್ಲ ನಾವು ನಿಮ್ಗೆಲ್ಲ ಮಾಡ್ತೇವೆ, ಸ್ವಲ್ಪ ದಿವಸ ಟೈಮ್ ಕೊಡಿ ಅಂತ. ಅದಾದ್ಮೇಲೆ ಸರ್ ತುಂಬಾ ದಿವಸ ಅವರೆಲ್ಲರೂ ಶಾಂತಿಯಿಂದ ಇದ್ರು. ಆಮೇಲೆ ಅವನು ಚಿನ್ನ ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿದಾನೆ, ಮಧುರೈ ಉಸ್ಲಾಂಪಟ್ಟಿಗೆ. ಬಟ್ ಇವ್ರು ಯಾರು ಕೂಡ ಹೊರಗಡೆ ಬಾಯ್ ಬಿಡಬಾರ್ದು, 2 ವರ್ಷ ತೆಗಿಬಾರ್ದು ಅಂತ. SP ಅವ್ರು ಹೇಳಿದಾಗೆ ವಿಜಯ್ ಕುಮಾರ್ ಬಹಳ ಸೀಕ್ರೆಸಿ ಮೇಂಟೈನ್ ಮಾಡೋದು ಪತ್ತೆ ಆಗೋದಕ್ಕೆ ಅನುಕೂಲ ಆಯ್ತು. ಯಾಕೆ ಅಂತ ಹೇಳಿದ್ರೆ, ವಿಜಯ್ ಕುಮಾರ್ ಏನಾದ್ರು ಬೇರೆಯವ್ರಿಗೆ ಹೇಳಿದ್ರೆ, ವಿಜಯ್ ಕುಮಾರ್ ಅರೆಸ್ಟ್ ಆದ ತಕ್ಷಣ ಆ ಚಿನ್ನನ ಅವ್ರು ಬೇರೆ ಕಡೆ ಶಿಫ್ಟ್ ಮಾಡ್ಬಿಡ್ತಾ ಇದ್ರು. ಕೆಲವು ಟೈಮು
ಏನು ವೃತ್ತಿಪರ ಕಳ್ಳರು ಟೆಕ್ನಿಕ್ ಯೂಸ್ ಮಾಡ್ತಾರೋ ಆ ಟೆಕ್ನಿಕ್ ಅವ್ರಿಗೆ ರಿವರ್ಸ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಎಸ್ ಎಸ್. ಯಾರು ವಿಜಯ್ ಕುಮಾರ್ A1 ಇದ್ದಾನೆ, ಅವನು ಈಗಾಗಲೇ ನಾವು ಹೇಳಿದ್ವಲ್ಲ ಯೂಟ್ಯೂಬ್ ಮನಿ 6-7 ತಿಂಗಳು ಕೂಡ ಅವ್ನು ಕೆಲವೊಂದೊಂದು ಯೂಟ್ಯೂಬ್ ವಿಡಿಯೋಸ್ದು ಕೂಡ ಅನಿಮಲ್ ಮೂವಿದು ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನು ಕೂಡ ಚೆನ್ನಾಗಿ ಆಕ್ಟ್ ಮಾಡಿ ಹೊಡೆದಾಡೋ ಸೀನ್ ಎಲ್ಲ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಸೀನು. ಸೊ ಅವ್ನು ಮಾಡಿ ನೋಡಿ 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 ಅವ್ನು ಹೇಳ್ತಾ ಇದ್ದ ನಾನು ಚೆನ್ನಾಗಿ ಹೆಂಗೆ ಮಾಡ್ಬೇಕನ್ನೋದನ್ನ ಕರಗತ ಮಾಡ್ಕೊಂಡೆ ಸ್ಕಿಲ್ಸ್ ಎಲ್ಲ. ದೆನ್ ನನ್ನ ಮೈಂಡಲ್ಲಿ ಪ್ಲಾನ್ ಮಾಡಿಕೊಂಡು ಎಲ್ರಿಗೆ ಕರೆಸಿ ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಾನೆ. ಇಲ್ಲ ಆಟೋ ಓಡಿಸ್ತಾನೆ ಒಬ್ಬ, ಇನ್ನೊಬ್ಬ ಎಳ್ನೀರ್ ಮಾರ್ತಾನೆ, ಪೇಂಟರ್ ಇನ್ನೊಬ್ಬ. ದೀಪಾವಳಿ ಹಬ್ಬದ ಬಿಪಿ ಡೌನ್ ಆಗಿಲ್ಲ, ಖುಷಿಯಿಲ್ಲ. ಯುಗಾದಿ ಹಬ್ಬದ ಶುಭಾಶಯಗಳು. ಇದೊಂದು ವಿಚಿತ್ರ ಆದರೂ ಸತ್ಯ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅನೇಕ ಪ್ರಕರಣಗಳು ನಮ್ಮ ತಾಲೂಕಲ್ಲೇ ಈ ಕಳೆದ 2 ವರ್ಷದ ಹಿಂದೆ ಕರ್ನಾಟಕ ಬ್ಯಾಂಕಲ್ಲಿ 2 ಸರಿ ಅಟ್ಯಾಕ್ ಮಾಡಿದ್ರು. ಒಂದೇ ಬ್ಯಾಂಕ್ ಅರಕೆರೆಯಲ್ಲಿ. ಅದು ಭಾಳ ವಿಶ್ವ ಪ್ರಯತ್ನ ಮಾಡಿದ್ರು ಪೊಲೀಸ್ ಇಲಾಖೆಯರು, ಅದು ಕಂಡುಹಿಡಿಯಲ್ಲ. ಇದು ಅತಿ ಗರಿಷ್ಠವಾದ 22 kg 23 kg ಬಂಡಾರ ಅಂದರೆ ಇವತ್ತು ಹೆಚ್ಚಿಗೆ 90,000 95,000 ಪೇಪರ್ ಕೇಳಿದ್ವಿ. ಅದು 2ನೇ ಪ್ರಶ್ನೆ. ಇವತ್ತು ಪೊಲೀಸ್ ಇಲಾಖೆಯವರು ಭಾಳ ಹಂಗು ತೊರೆದು ಇದಾಗಿದ್ದು ಅಕ್ಟೋಬರ್ ತಿಂಗಳು, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಇಷ್ಟು ದಿವಸಗಳ ವರಿಷ್ಠಾಧಿಕಾರಿಗಳು ಏನು 5 ಜನ ತಂಡ ಮಾಡಿದ್ರು, ಆ ತಂಡ 6 ತಿಂಗಳಿಂದ ಮನೆ ಸೇರಿಲ್ಲ, ಪ್ರಾಣದ ಹಂಗು ತೋರಿದ್ದಾರೆ. ಇಲಾಖೆಗಿಂತ ಮುಂಚೆಯಾಗಿ ಅವ್ರ ಕುಟುಂಬ ವರ್ಗದವರಿಗೆ ಹೆಣ್ಮಕ್ಳಿಗೆ ಅವ್ರ ಕುಟುಂಬ ವರ್ಗದಲ್ಲಿ ನನಗೆ ಅಭಿನಂದಿಸಬೇಕಾಗಿ ನಾನು ಜಯಂತಿ. ಅದು ಹುಡುಗಾಟಿನ ಪ್ರಶ್ನೆ. ತ್ಯಾಗ ಇಲಾಖೆಯನ್ನು ಅನಿವಾರ್ಯ ಆಗಿರುತ್ತೆ. ಅಷ್ಟೊಂದು ತ್ಯಾಗವನ್ನು ಅವ್ರ ಕುಟುಂಬ ವರ್ಗದವರು ಸಹ ಮಾಡಿದರೆ, ಅಷ್ಟೇ ಇಲಾಖೆಯರು ಸಹ ಅವ್ರ ಪ್ರಾಣ ತ್ಯಾಗ ಬಲಿ ಇಟ್ಟು ಇವತ್ತು ಈ ಕಾರ್ಯಾಚರಣೆ ಮಾಡಿದ್ದಾರೆ. ನಾವು ಪೇಪರ್ ನೋಡಿದ್ವಿ, ಅವ್ರು ಗುಂಡು ಹಿಡಿಯಕ್ಕೆ ಬಂದರು, ಪೊಲೀಸ್ ಸ್ಟೇಷನ್ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ವಿ. ಇಷ್ಟೊಂದು ಮಾಡಿದ್ರೆ ನಿಜವಾಗೂ ನಮ್ಮ ಪೊಲೀಸ್, ಕರ್ನಾಟಕ ರಾಜ್ಯದ ಪೊಲೀಸರು ಎಷ್ಟು ಪ್ರಾಮಾಣಿಕರು, ಎಷ್ಟು ದಕ್ಷರು ಅಂದ್ರೆ ಇದ್ರ ಮೂಲಕ ನಮ್ಮ ಪತ್ರಿಕಾ ಮಿತ್ರರಿಗೆ ಹೇಳಲಿಕ್ಕೆ ಇಚ್ಛೆ. ಅನೇಕ ರಾಜಕಾರಣ ಮಾತಾಡಿದ್ರೆ CID ಕೊಡ್ರಿ, ಡೆಲ್ಲಿ ಕೊಡ್ರಿ, ಅಮೆರಿಕ ಕೊಡ್ರಿ, ಪಾಕಿಸ್ತಾನ ಕೊಡ್ರಿ. ನಮ್ಮದೇ ಸಮರ್ಥಿರ್ತಕ್ಕಂಥ ಇದೇ ನಮ್ಮ ದಾವಣಗೆರೆಯ ಇಲಾಖೆನೇ ಸಾಕ್ಷಿ ನಾಡಿಗೆ ಅಂತಕ್ಕಂಥ ಮಾತಾಡಿ ಭಾಳ ಹೆಮ್ಮೆಯಿಂದ ಹೇಳಿ ಅವ್ರು ಎಷ್ಟು ಅಭಿನಂದಿಸ ಕಮ್ಮಿ ಇದೆ. ನಾವು ನ್ಯೂಸ್ ಟಿವಿ ಇವತ್ತು ಬ್ಯಾಂಕ್ದಲ್ಲಿ ಎಷ್ಟು ಖುಷಿಯಾಗಿದ್ರೆ ಗೊತ್ತಿಲ್ಲ. ಇವರು ನಿಜವಾಗ್ಲೂ 22-23 kg ಚಿನ್ನ ಪತ್ತೆ ಹಚ್ಚಿ ಅಂದರೆ ಇದು ನಾಳೆ ಏನು ನಮಗೆ ನೀವೇ ಗುಹೆ ಮಾಡಿ ಬರೀಬೇಕಾದಂಥ ಪರಿಸ್ಥಿತಿ. ನಮಗೆ ಚಿಕ್ಕರಿಗೆಲ್ಲ ನಿಮ್ಮ ಕೈಗಳೇ ಪಾದ ಅಂತ ತಿಳ್ಕೊಳ್ತೀವಿ. ನಿಜವಾಗ ನಾಡಿನ ಬರ್ತದೆ. ಅಷ್ಟೊಂದು ನಮಗಂತೂ ಎಷ್ಟು ಖುಷಿಯಾಗಿದೆ. ನಮಗೆ ನಮ್ಮ ತಾಲೂಕಿನಲ್ಲಿ ಭಾಳ ಖುಷಿ ಆಗ್ಬಿಟ್ಟಿರೋದು. ಏನು ಹೋಗಿಂದ ಬರಗಾಲದಲ್ಲಿ ಇನ್ನೇನು ಬ್ಯಾಂಕ್ನ ದುಡ್ಡು ಕೊಡಲ್ಲ, ಬಂಗಾರ ಕೊಡಲ್ಲ, ಲೆಕ್ಕಿಲ್ಲ, ಬುಕ್ಕಿಲ್ಲ ನೋಡಿದ್ರು ಮಾತಾಡೋದು. ಹಾಗಾಗಿ ಇದು ಒಂದು ಅವಿಸ್ಮರಣೀಯವಾದಂಥ ಪ್ರಕರಣ. ಅದು ವಿಶೇಷವಾಗಿ ಬೆಳಿಗ್ಗೆ ಪೇಪರ್ ನೋಡಿ 12 ಜನ ಇಲಾಖೆಯವರಿಗೆ ಮುಖ್ಯಮಂತ್ರಿಗಳ ಪದಕ ಸಿಕ್ಕತ್ತೆ. ಬಹುಶಃ ಇಷ್ಟೊಂದು ಹೆಚ್ಚು ಪದಕ ಸಿಕ್ಕಿರೋದು ಕರ್ನಾಟಕದಲ್ಲಿ 32 ಜಿಲ್ಲೆಗಳಲ್ಲಿ ನಮ್ಮ ವಲಯನೇ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಅದಕ್ಕೋಸ್ಕರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದಿಸಿದ್ದೇನೆ. ಭಗವಂತ ತಮ್ಮೆಲ್ಲರಿಗೂ ಜೀವನ ಒಳ್ಳೆಯದು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.